ಉಪಮುಖ್ಯಮಂತ್ರಿ ವಿಶ್ವನಾಥ್ ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನ ಒದಗಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲವು ವಿಚಾರಗಳನ್ನ ಸದನದ ಮುಂದೆ ಮಂಡಿಸ್ತಾ ಇದ್ದೀನಿ. ಹೆಸರುಘಟ್ಟ ಕೆರೆ ಸುಮಾರು 130 ವರ್ಷಗಳ ಹಿಂದೆ ಬೆಂಗಳೂರಿಗೆ ಮೊದಲನೇದಾಗಿ ನೀರು ಕೊಟ್ಟಂತ ಒಂದು ಜಲಾಶಯ ಅದು. ಇವತ್ತು ಅದು ಒಣಗೋಗಿರ್ತಕ್ಕಂಥ ಪರಿಸ್ಥಿತಿ. ಕೊನೆಗೆ ಎತ್ತಿನ ಹೊಳೆಯಿಂದ ಪ್ರಾರಂಭಿಕವಾಗಿ 0.8 TMC ನೀರನ್ನು ಕೊಡ್ತೀವಿ ಅಂತ ಹೇಳಿ ಅಲೋಕೇಶನ್ ಕೊಟ್ಟಿದ್ರು. ಆದರೆ ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕೆರೆಗಳಿಗೆ ನೀರನ್ನು ಹರಿಸೋದ್ರಿಂದ ನಮಗೆ 0.5 TMC ಅಂತ ಹೇಳಿ ಇವತ್ತು ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಇದು ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ 11-12 ವರ್ಷ ಆಯಿತು ಅಧ್ಯಕ್ಷರೇ. 2012ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಪ್ರಾರಂಭದಲ್ಲಿ 8,323 ಕೋಟಿ ಅಂದಾಜು ವೆಚ್ಚ ಇದ್ದಿದ್ದು. ಬೇರೆ ಬೇರೆ ಕಾರಣಗಳಿಂದ ಹೆಚ್ಚುವರಿ ಅನುದಾನ ಇದರಿಂದ ಇವತ್ತು ಸುಮಾರು 23,251 ಕೋಟಿ ಈಗ ಪರಿಷ್ಕೃತ ಅಂದಾಜು ಆಗಿರ್ತಕ್ಕಂಥದ್ದು. ನನಗೆ ಅನುಮಾನ ಇರ್ತಕ್ಕಂಥದ್ದು ನಮ್ಮದು ಕೊನೆ ಭಾಗ. ಯಾಕಂದ್ರೆ ಇದು ಈ ಒಂದು ಯೋಜನೆ ಬಂದಿದ್ದು ಎತ್ತಿನಹೊಳೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಬರಪೀಡಿತ ಪ್ರದೇಶಗಳಿಗೆ ನೀರು ಅಲ್ಲಿಂದ ತರಬೇಕು ಅಂತಕ್ಕಂಥದ್ದು. ಆದರೆ ಮಧ್ಯದಲ್ಲಿ ಇನ್ನೂ 3-4 ಜಿಲ್ಲೆಗಳನ್ನು ಹಾದು ಬರೋದ್ರಿಂದ ಹೆಸರುಘಟ್ಟ ಕೆರೆಗೆ ನೀರು ಬರ್ತಕ್ಕಂಥದ್ದು ನನಗೆ ಅನುಮಾನಾಸ್ಪದ. 12 ವರ್ಷ ಆದರೂ ಕೂಡ ಸಕಲೇಶ್ವರದಿಂದಾನೇ ಇನ್ನೂ ನೀರು ಪಂಪ್ ಆಗಿಲ್ಲ ಅಧ್ಯಕ್ಷ. ಮೊನ್ನೆ ಪ್ರಾಯೋಗಿಕವಾಗಿ ನೀರನ್ನು ಪಂಪ್ ಮಾಡಿದಾಗ ಅಲ್ಲಿ ನೀರೆಲ್ಲ ಕೂಡ ರಸ್ತೆಗೆ ಬಂದು ಪೈಪ್ಲೈನ್ ಎಲ್ಲ ಒಡೆದೋಗಿ ಈ ತರ ಒಂದು ಕಳಪೆ ಕಾಮಗಾರಿಗಳದ್ದು ಕೂಡ ಬಯಲಿಗಾಗಿರ್ತಕ್ಕಂಥದ್ದು. ಇವತ್ತು ಜಲಪದ ಸಂಪನ್ಮೂಲ ಸಚಿವರು ಇದ್ದಾರೆ. 2025 ನವೆಂಬರ್ ಹೊತ್ತಿಗೆ ಹೆಸರುಘಟ್ಟ ಕೆರೆಗೆ ನಿಮಗೆ ದೊಡ್ಡಬಳ್ಳಾಪುರದ ತೊಟ್ಟಿಯಿಂದ ನೀರನ್ನು ಪಂಪ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಧ್ಯಕ್ಷರೇ. 130 ವರ್ಷಗಳಿಂದ ಹೆಸರುಘಟ್ಟ ಕೆರೆ ಒಂದು ಇಡೀ ಹೂಳು ತೆಗೆದಿಲ್ಲ ಹೊರಗಡೆಗೆ. ಎಲ್ಲ ಜಾಲಿ ಮರ ಬೆಳ್ಕೊಂಡು